ಅದೆಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನೂ ಕಳೆದುಕೊಂಡೆ. ಶ್ರೀರಾಮಚಂದ್ರನಾರು ಸೀತಾಮಾತೆ ಯಾರನ್ನು ಎಷ್ಟು ಹೇಳಿದರು, ಆ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬರಲು ಹೋಗಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರ, ಮಹಾಲಕ್ಷ್ಮಿ ಸೀತಾಮಾತೆಯನ್ನು ಎಷ್ಟು ಹೇಳಿದರು. ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ದುರಹಂಕಾರಿಗಳಿಗೆ ತಕ್ಕ ಸಾಕ್ಷಿ ಆಗಲೇಬೇಕು. ಈತನು ಪ್ರಾಣೇಶ್ವರ, ಅಲ್ಲಿ ನೋಡಿ, ಕಾಂಚನ ಮೃಗಮಯ ದೇಹವಾ ಮೇಂಚುವ ಚುಕ್ಕೆಗಳ ಸಂಜೆಯೊಳಿಂಚುವ ಮಿಂಚುವ ಚುಕ್ಕೆಗಳು ಪ್ರಿಯ ಜಾನಕಿ, ಲಾಲಿಸು ನೀಲಾಬ್ಜನೆ ನಯನ ಪ್ರಾಣೇಶ್ವರ, ಆ ಮೃಗವನ್ನು ನೋಡಿದಿರಾ? ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವೆ. ಏನ್ ಹೇಳುವಿರಿ ಪ್ರಿಯಾ? ಮಾಯಾ ಮೃಗವನಿದ ನೋಡಿ ಬಯಸುವೆ ಏಟೇದ. ಜಾನಕಿ, ಮಾಯಾ ಮೃಗವನಿದ ನೋಡಿ ಬಯಸುವುದೇಟೇದ. ಮಾಯಾ ಮೃಗವನಿದ
ದಾನವ ಮಾಯೇ ಸೀತಾ ಸೀತಾ ದಾನವ ಮಾಯೆ ಪ್ರೇಮ ಜಾಯೆ ಜಾನಕಿ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ಸೀತಾ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ನಿಜವನ ರೂವೆ ತಿಳಿದ ನಿಜವನ ರೂವೆ ತಿಳಿದ ನಿಜವನ್ನು ಅರಹುವೆ ತಿಳಿದ ಸೀತಾ ನಿಜವನ್ನು ಅರಹುವೆ ತಿಳಿಯದ ನಿಜವನ್ನು ಅರಹುವೆ ತಿಳಿದ ಸೀತಾ ನಿಜವನ್ನು ಅರಹುವೆ ತಿಳಿದ ನಿಜವನ ರಹುವೆ ತಿಳಿದ ಮಾಯಾ ಮೃಗವನಿದ ನೋಡಿ ಬಯಸುವುದೇ ಇದ ಮಾಯಾ ಮೃಗವನಿದ 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 ಜಾನಕಿ ಆರ್ಯಪುತ್ರ ಇಂತಹ ಕನಕಮಯವಾದ ದೇಹದಿಂದ ಕೂಡಿದ ಸಾರಂಗವನ್ನ ನಾವು ಇದುವರೆಗೂ ಈ ಸ್ಥಳದಲ್ಲಿ ಕಂಡಿಲ್ಲ. ಅದನ್ನು ನೋಡಿದರೆ ಮಾಯಾಮೃಗವೆಂದೇ ಸಂದೇಹವಾಗುತ್ತದೆ. ಆದ್ದರಿಂದ ಅದನ್ನು ಬಯಸಬೇಡ. ಆರ್ಯಪುತ್ರ, ಅದು ಮಾಯಾ ಮೃಗವೇ ಆಗಿದ್ದರೆ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ. ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು. ದಯಮಾಡಿ ನನ್ನ ಕೋರಿಕೆ ನೆರವೇರಿಸಲಾರೆಯ? ಸೀತಾ, ನಾವು ಈ ಹಿಂದೆ ಶೂರ್ಪನಖಾದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ದಾನವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿದ್ದರೂ ಬಂದಿರಬಹುದು. ಅದು ಮಾಯಾಮೃಗವಲ್ಲದೆ ಬೇರೆ ಇಲ್ಲ. ಅದನ್ನು ನೀನು ಬಯಸಿ ದುಃಖ ಪಡುವುದಲ್ಲದೆ ನಮ್ಮನ್ನು ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಏಮ ಸಾರಂಗವನ್ನು ತಂದು ಕೊಡುತ್ತೇನೆ. ಸರಿ ಸರಿ, ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳುಂಟಾಗುವುದು ಸಹಜವೇ ಅಲ್ಲವೇ? ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರ? ಕೂಡದು ಕೂಡದು, ಈ ಮೃಗವನ್ನೇ ಹಿಡಿದುಕೊಡಬೇಕು. ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳಬೇಕು. ಜಾನಕಿ, ಶಾಂತಳಾಗು ಶಾಂತಳಾಗು. ಲಕ್ಷ್ಮಣ, ಲಕ್ಷ್ಮಣ. ಅಣ್ಣ, ಜಾನಕಿಯು ಸಾರಂಗವನ್ನು ಬಯಸಿದ್ದಾಳೆ. ಅಣ್ಣ, ಅದನ್ನು ನಾನೇ ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಬೇಡ. ಸತಿ ಅಪೇಕ್ಷೆ ಪಟ್ಟಿದ್ದನ್ನ ಪತಿಯಾದವನು ನೆರವೇರಿಸಬೇಕಾಗಿದ್ದು ಅವನ ಕರ್ತವ್ಯ. ಆದ್ದರಿಂದ ನಾನೇ ಹೋಗುತ್ತೇನೆ. ಅದು ನಿಜವಾದ ಮೃಗವಾದರೆ ಬಂಧಿಸಿ ತರುತ್ತೇನೆ, ಮಾಯಾ ಮೃಗವಾದರೆ ಕೊಂದು ಬರುತ್ತೇನೆ. ನಾನು ಬರುವ ತನಕ ಜಾನಕಿಯನ್ನು ಓರ್ವಳನ್ನೇ ಬಿಟ್ಟು ಈ ಸ್ಥಳದಿಂದ ಕಲಿಯಬಾರದು. ತಿಳಿಯಿತೆ? ಆಗಬಹುದು ಅಣ್ಣ. ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ, ಅಲ್ಲೇ ನಿನ್ನಯ ಸೊಲ್ಲ ನಡಗಿಪೆ, ಅಲ್ಲೇ ನಿನ್ನಯ
ಸೊಲ್ಲ ನಡದಿತೆ ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ ಆ ಸೀತಾ ಆ ಲಕ್ಷ್ಮಣ ಆ ಸೀತಾ ಆ ಲಕ್ಷ್ಮಣ 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 ಕೇಳಿದ್ಯಾ ಕೇಳಿದ್ಯಾ ನಿನ್ನ ಧ್ವನಿಯನ್ನ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸದಂತೆ ತೋರುವುದು. ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು. ಅಮ್ಮ, ಧ್ವನಿ ಏನೋ ಕೇಳಿ ಬಂತು, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಇಲ್ಲ. ನೀವು ಧೈರ್ಯದಿಂದಿರಿ ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ, ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತೆ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು. ಅಮ್ಮ, ನನ್ನಣ್ಣನಾದ ಶ್ರೀರಾಮಚಂದ್ರನಲ್ಲಿ ಧನುರ್ಬಾಣಗಳಿರುವುದು. ಆತನಿಗೆ ಅಪಾಯವೆಂದರೇನು? ನೀವು ಧೈರ್ಯವಾಗಿರಿ. ಲಕ್ಷ್ಮಣ, ಎಂತಹ ವೀರಾದ ವೀರನಾದರೂ ಸರಿಯೇ, ಶೂರಾದ ಶೂರನಾದರೂ ಸರಿಯೇ, ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವೇ ಇಲ್ಲವೇ ಮೈದುನ? ಹೊರಡು, ಹೊರಡು ಮೈದುನ, ಹೊರಡು. ಏನು ಹೋಗಲಾರಿಯ ಲಕ್ಷ್ಮಣ? ಹೋಗಲಾರಿಯ ಲಕ್ಷ್ಮಣ? ಲಕ್ಷ್ಮಣ! ಅಮ್ಮ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟೆಯಲ್ಲ ನೀನು. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಹೀಗರ್ಥವಾಯಿತು. ನಿನ್ನಣ್ಣನು ಕೇಡಿಗಾಹುತಿಯಾದರೆ ಸುಲಭವಾಗಿ ಈ ನಿನ್ನತ್ತಿಯು ನಿನ್ನವಳಾಗುಳೆಂಬ ದುರಾಲೋಚನೆ ಏನು? ರಾಮಚಂದ್ರ! ಕಾಸಿದ ಸರಳಿನ ತೆರದಿ ಕರ್ಣಯುಗವನ್ನು ಎರಿಯುತ್ತಿದ್ದ ಹುರಿಯೋ ಕಾಸಿದ ಸರಳಿನ ತೆರದಿ ಕರ್ಣಯುಗವೊಂದಿರಿಯುತ್ತಿದ್ದ ಹರಣಂ ಹೋಗಿಲ್ಲ ಮಕಟ ಕಠಿಣಮದೆಂತೋ ಅಮ್ಮ, ನಿಮ್ಮ ಬಾಯಲ್ಲಿ ಈ ಮಾತುಗಳೇ. ನಾನು ನಿಮ್ಮನ್ನು ನನ್ನ ತಾಯಿಯಾದ ಸುಮಿತ್ರ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿ. ಆಗಲಮ್ಮ, ಆಗಲಮ್ಮ. ಅಣ್ಣನ ಆಜ್ಞೆಯ ಮೀರಿದ ದೋಷವು ಬಂದೇ ಬರಲಿ. ನಾನು ಹೋಗುತ್ತೇನೆ. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆ. ಏನದು? ನಾನಾಗಲೇ ಅಗ್ರಜನಾಗಲಿ ಬರುವ ತನಕ ನಾನಿಲ್ಲಿ ಸಪ್ತರ್ಷಿಗಳ ರೇಖೆಗಳನ್ನು ಬರುತ್ತೇನೆ. ನಾನಾಗಲೇ ಅಗ್ರಜನಾಗಲಿ ಬರುವ ತನಕ ಆ ಗೆರೆಗಳನ್ನು ದಾಟಿ ಹೊರಗೆ ಹೋಗಬೇಕು. ಇದೇ ನನ್ನ ಆಜ್ಞೆ. ಹಾಗೆ ಆಗಲಿ. ಜಾಗೃತಿಯಾಗಿ ಹೊರಡು. ಎಲೈ
ವನಸ್ಥಳಂಗಳಿರ ಎಲೈ ವನಸ್ಥಳಂಗಳಿರ ತರುಲತೆಗಳಿರ ವಟವೃಕ್ಷಗಳಿರ ತಲೆ ಕಾಯ್ದುದೆಮ್ಮ ಸೀತಾ ಮಾತೆಯ ಸೀತಾ ಮಾತೆಯ ಶಂಭೋ ಮಹಾದೇವ, ಶಂಭೋ ಮಹಾದೇವ. ಬಂದರೆ ನಾನು ಬಹುದೂರದಿಂದ ಬಳಲಿ ಈ ಕುಟೀರದ ಬಳಿಗೆ ಬಂದಿರುವನು. ನನಗೆ ಹಸಿವ ದೃಶ್ಯಗಳಾದರೂ ಬಾಧಿಸುತ್ತಿರುವುದು. ಏನಾದರೂ ನೀಡು ಬಂದರೆ. ಹಾಗೆ ಆಗಲಿ, ಸ್ವಲ್ಪ ಸಾವಕಾಶದಿಂದ. ಇವಳೆಂತಹ ಸೌಂದರ್ಯವತಿ, ಇವಳೆಂತಹ ಸೌಂದರ್ಯವತಿ. ನನ್ನ ಅಜಾತ ಶತ್ರುವಾದ ಆ ಹರಿಯು ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸಿದ್ದಕ್ಕ ರೂಪವೇ ಸರಿ. ಅಬ್ಬಾ, ಎಂತಹ ಜ್ವಾಲೆ! ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಲ್ಮೆಗೆ. ಜಗತ್ತೇ ಅಚ್ಚರಿಪಡಿಸುವಂತೆ ಸಪ್ತಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯಾ? ಸೀತಾ, ಸೀತಾ, ನೀನೆಂತಹ ಸೌಂದರ್ಯವತಿ. ನಿನ್ನ ಮೇಲಿನ ವ್ಯಾಮೋಹದಿಂದ ಶುಭಧನಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆ ಮೇಲೆ ಕುಳಿತು ಚಪ್ಪಾಳೆ ಹೊಡೆದ ರೆಕ್ಕೆ ಇಲ್ಲವೇ? ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ ಸಹಸ್ರ ಖಡ್ಗಗಳಿಂದ ಏಕಕಾಲದಲ್ಲಿ ನನ್ನ ಶರೀರವನ್ನು ನಾಟಿದಂತಾಯಿತು. ಅದಕ್ಕಾಗಿ ಛಲ. ಇಷ್ಟೊತ್ತಿಗಾಗಲೇ ಮಾವನದ ಮಾರೀಚನು ಆ ರಾಮಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುವುದು. ಮಾವ ಮಾರೀಚ, ನನ್ನನ್ನು ಮನ್ನಿಸಿಬಿಡು. ನಿನ್ನನ್ನು ಈಗ ರಾಮಬಾಣಕ್ಕೆ ಬಲಿ ಕೊಡುತ್ತಿದ್ದೇನೆ. ಇದೇನು ನರಿಗಳು ವಿಕಟವಾಗಿ ಕೂಗುತ್ತಿರುವುದು? ಶಿರೋ ಬಾಣದ ಕಾಗೆ ಗೃದ್ಧಾದಿಗಳ ಚೀತ್ಕಾರದಲ್ಲಿ ಕೇಳಿ ಬರುತ್ತಿರುವುದು. ಮೃತ್ಯುವಿನ ಸೂಚನೆ ಬೇರೆ. ಛೇ, ಈ ದಶಗಂಟ ರಾವಣನಿಗೆ ಮೃತ್ಯುವಿನ ಸೂಚನೆ. ವೇಳೆಯಾಯಿತು. ಹಸಿವು ಬಾಧಿಸುತ್ತಿರುವುದು. ಕೈಕಾಲುಗಳಲ್ಲಿ ತ್ರಾಣವಿಲ್ಲ. ಬಂದರೆ ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಇದು ಸ್ವೀಕರಿಸಿ ಪೂಜ್ಯರೇ. ಬೆಳಗ್ಗೆ ಬಂದು ಭಿಕ್ಷೆ ನೀಡಬಾರದೆ ಬಂದರೆ? ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನ ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ನಮ್ಮಂತಹ ಯತಿಗಳಿಗೆ ಸಪ್ತಋಷಿಗಳ ಆಜ್ಞೆ. ಹಸಿವಿನಿಂದ ಬಳಲಿ ಬಂದ ನಾನು ನಿನ್ನ ಆಶ್ರಮದಲ್ಲಿ ಹಸುನೀಗಿದ್ದೆ ಆದರೆ ನನ್ನ ಈ ಶಾಪಕ್ಕೆ ಗುರಿಯಾಗುವೆ. ಪೂಜ್ಯರೇ, ದಯಮಾಡಿ ಕೋಪಿಸಲಾಗದು. ದಯಮಾಡಿ ಶಾಂತರಾಗಿ. ಇದು ನಿಮ್ಮ ಇಚ್ಛೆಯಂತೆ ಭಿಕ್ಷೆಯನ್ನು ನೀಡುವೆನು, ಸ್ವೀಕರಿಸಿ. ಬೆಳಿಗ್ಗೆ ಬಂದು ನೀಡುವ ಬದ್ರೆ, ಇನ್ನೂ ಬೆಳಿಗ್ಗೆ ಬಂದು ನೀಡುವ, ಇನ್ನೂ ಬೆಳಿಗ್ಗೆ ಬಂದು ನೀಡುವ. ಇದೋ ನೋಡು ಪೌಲಸ್ತ್ಯ ವಂಶ ಕಲತಾಂಬುದಿ ಚಂದನ. ಇದೋ ಪೌಲಸ್ತ್ಯ ವಂಶ ಕಲತಾಂಬುದಿ ಚಂದ್ರನ. ನೋಡು ಮನ್ಮತಾಂಗನ. ಇದೋ ನೋಡು ನಿರ್ಜನ ಮನೋತ್ಸಾಹ ಭಂಗನ. ಇದೋ ನೋಡು ಹರಿರಾಯರ ಗಂಡನ. ನೋಡು ಮನ್ಮತಾಂಗನ ರಾವಣ ಸಾರ್ವಭೌಮನ.
ಜಾನಕಿ, ನನ್ನ ರಥವು ಸಿದ್ಧವಾಗಿರುವುದು. ಹೆಣರಂಕೆಗೆ ಹೋಗೋಣ. ರಾಮಚಂದ್ರ, ನೀನದೆಷ್ಟು ವಿಧವಾಗಿ ಹೇಳಿದ್ರು ನಿನ್ನ ಮಾತನ್ನು ಕೇಳಿ ನಾನೆಂತಹ ವಿಪತ್ತಿಗೆ ಗುರಿಯಾದನಲ್ಲ ಸ್ವಾಮಿ. ಏನು ಮಾಡಲಿ ಈ ನೀಚನಿಂದ ನಾನು ಪಾರಾಗುವ ಬಗೆಯಾದರೆ ಹೇಗೆ? ದಶರಥ ಚಕ್ರವರ್ತಿಗಳೇ, ಮೈದುನನಾದ ಲಕ್ಷ್ಮಣನೇ, ರಾಮಚಂದ್ರ, ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಿ. ಯಾರು? ನನ್ನ ಮಿತ್ರನಾದ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವ್ಯಾರು ತಾಯಿ? ಅಯ್ಯ, ನಾನಾದರೂ ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ನನ್ನ ಕಾಂತರು ಇಲ್ಲದ ಸಮಯದಲ್ಲಿ ಈ ಘಾತಕನಾದರೂ ಮೋಸದಿಂದ ಅಪಹರಿಸಿಕೊಂಡು ಹೋಗಲೆತ್ತಿಸುತ್ತಿರುವನು. ನನ್ನನ್ನು ಕಾಪಾಡು ಪಕ್ಷಿರಾಜ, ಕಾಪಾಡು. ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ಲವೋ ನೀಚ, ಶ್ರೀರಾಮಚಂದ್ರನು ಇಲ್ಲದೇ ಇರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಎಲ್ಲವೋ ಮುದಿಹದ್ದೆ. ಮೊದಲು ನೀ ಯಾರೆಂದು ಹೇಳು. ಮೊದಲು ನೀನಾರಂಭದನ್ನು ತಿಳಿಸು. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ನಾನು ಲಂಕಾಧೀಶ್ವರನಾದ ರಾವಣ ಸಾರ್ವಭೌಮ. ನೀನು ಇಲ್ಲಿಂದ ಮುಂದೆ ಹೋಗಬೇಕಾದರೆ ನನ್ನೊಡನೆ ಹೋರಾಡಿ ನಂತರ ನೀನು ಇಲ್ಲಿಂದ ಮುಂದೆ ಹೋಗಬೇಕಾಗುವುದು. ಓಹೋ, ಜಟಾಯು ಈತನು ಬಹಳ ಪರಾಕ್ರಮಿ ಎಂದು ಕೇಳಿರುವೆ. ಈತನಿಂದ ಉಪಾಯದಿಂದ ಪಾರಾಗಬೇಕು. ಎಲ್ಲವೋ ಜಟಾಯು, ನಾವಿಬ್ಬರು ಸಮಬಲಶಾಲಿಗಳಾದ್ದರಿಂದ ನಮ್ಮ ಜೀವದ ನೆಲೆಯನ್ನು ಯುದ್ಧ ಮಾಡೋಣ. ಏನು ಹೇಳಿ? ಹಾಗೆ ಆಗಲಿ. ಮೊದಲು ನಿನ್ನ ಜೀವದ ನೆಲೆ ಎಲ್ಲಿರುವುದೆಂದು ಹೇಳು. ಮೊದಲು ನಿನ್ನ ಜೀವದ ನೆಲೆ ಎಲ್ಲಿರುವುದು ಹೇಳು. ನನ್ನ ಜೀವದ ನೆಲೆ ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ನಿನ್ನ ಜೀವದ ನೆಲೆ ಎಲ್ಲಿರುವುದು? ನನ್ನ ಜೀವದ ನೆಲೆ ಈ ನನ್ನ ಎಡಗಾಲಿನ ಉಂಗುಷ್ಟದಲ್ಲಿರುವುದು. ಸಿದ್ಧನಾಗು. ಜಾನಕಿ, ಇನ್ನು ನಿನ್ನ ಸಹಾಯಕರು ಯಾರೂ ಇಲ್ಲ. ರಥವು ಸಿದ್ಧವಾಗಿರುವುದು. ಅಯ್ಯ ಪಕ್ಷಿರಾಜನೇ, ನನ್ನನ್ನು ಕಾಪಾಡಲು ಬಂದ ನಿನಗುಂತಹ ದುಸ್ಥಿತಿಯೇ. ನಾನೇನು ಮಾಡಲಿ? ನನ್ನ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವ ಬಗೆಯಾದರೆ ಹೌದು, ನಾನು ಪತಿವ್ರತಿಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದರು. ಈ ಪಕ್ಷಿರಾಜನು ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ರಾಮಚಂದ್ರ, ಲಕ್ಷ್ಮಣ, ಅಣ್ಣ, ಇದೇನು? ಜಾನಕಿನ ಹೊರೊಳನೆ ಬಿಟ್ಟು ಬರಬಾರದು ಹೇಳುವೆ. ಏತಕ್ಕಾಗಿ ಬಂದೆ? ಅಣ್ಣ, ದೂರದಲ್ಲಿ ಆರ್ತದ್ದು ನೀವು ಕೇಳಿ ಬರಲು ಮಾತೆಯವರು ಭೀತರಾಗಿ ನನ್ನನ್ನು ಅವಾಚ್ಯ ಶಬ್ದಗಳನ್ನಾಡಿ ನಿಂದಿಸಿ ಕಳುಹಿಸಿದರು. ಅಣ್ಣ, ಹಾಗಾತವಾಯಿತು ಲಕ್ಷ್ಮಣ, ಹಾಗಾತವಾಯಿತು. ಅದು ಸಾರಂಗವಲ್ಲ. ಮಾರೀಚನೆ ಆ ರೀತಿ ಬಂದು ಕೂಗಿಕೊಂಡನು. ನಡೆ, ಜಾಗೃತಿಯಾಗಿ ಹೋಗಿ ಜಾನಕಿಯನ್ನು ನೋಡೋಣ. ಜಾನಕಿ, ಅಮ್ಮ, ಸೀತಾ, ತಾಯಿ, ವೈದೇಹಿ, ಜನನಿ. ಲಕ್ಷ್ಮಣ,
ಅಣ್ಣ, ಜಾನಕಿಯು ಎಲ್ಲೂ ಕಾಣುತ್ತಿಲ್ಲ. ಗೋದಾವರಿ ತೀರದಲ್ಲಿರೋ ನೋಡಿಕೊಂಡು ಬಾ. ಆಗಬಹುದು ಅಣ್ಣ. ಅಮ್ಮ, ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಅಮ್ಮ ನಿನ್ನ ವಿರಹದಿಂದ ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು ಸುಖಿಸಬಲ್ಲನೆ ರಾಮನು ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ ಜನನಿ ಮಾತಾ ಕಾಂಚನ ಮೃಗವ ಬಯಸಿದೆ ಏಕೆ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಪೇಳಲಿ ರಾಮಗೆ ಏನ ಪೇಳಲಿ ರಾಮಗೆ ಹಿನ್ನೇಗೆ ತೋರಲಿ ಮುಖವನು ಹಿನ್ನೇಗೆ ತೋರಲಿ ಮುಖವನು ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಅಣ್ಣ, ಅಣ್ಣ, ಲಕ್ಷ್ಮಣ, ಅಣ್ಣ, ಜಾನಕಿ ಸಿಗಲಿಲ್ಲವೇ? ಎಲ್ಲಿ ಹುಡುಕಿದರು ಮಾತೆಯ ನೆಲೆ ಕಾಣಲೇ ಇಲ್ಲವಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪರಿಸಿದಂತೆ ಕಾಣುವುದು. ಏನು ಮಾಡಲಿ? ಎಲ್ಲಿ ಹುಡುಕಲೇ ನನ್ನ ಜಾನಕಿಯನ್ನ? ಪರಮದೊಳು ನಿನ್ನ ಆರು ಕದ್ವೈದಾರೋ
ಸೀತಾ ಆರಾಮದೊಳ್ಳು ನಿನ್ನ ಆರು ಕದ್ವೈದಾರೋ ಕ್ರೂರ ಮೃಗಂಗಾಲೆ ಚೀರಿ ಕೊಂದವೋ ಕಾಣೆ ಲಕ್ಷ್ಮಣ ಕ್ರೂರ ಮೃಗಂಗಾಲೆ ಚೀರಿ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಕಿ ಮಮ ಪ್ರಾಣನಾಯಕಿ ಸ್ವರದಲ್ಲಿ ಆರಾಮದೊಳು ನಿನ್ನ ಸೀತಾ 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 ಆರಾಮದೊಳು ನಿನ್ನ ಆರೋಗ್ಯದೈದಾರೋ ಆರಾಮದೊಳು ನಿನ್ನ ಆರೋಗ್ಯದೈದಾರೋ ಕ್ರೂರ ಮೃಗಂಗಾಲೆ ಚೀರಿ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಕಿ ಮಮ ಪ್ರಾಣನಾಯಕಿಯೇ ತೊರೆದಲ್ಲಿ ಹೋದೆ ಸೀತಾ 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 ಲಕ್ಷ್ಮಣ ಅಣ್ಣ ಎಷ್ಟು ಹುಡುಕಿದರೂ ಜಾನಕಿಯು ಕಾಣುತ್ತಿಲ್ಲ. ಇನ್ನೆಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನ? ಅಣ್ಣ ರಾಮಚಂದ್ರ, ದಶರಥ ರಾಜೇಂದ್ರ. ಲಕ್ಷ್ಮಣ, ಅಣ್ಣ ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ರಾಮಚಂದ್ರ, ಬಾ ಸಮೀಪಕ್ಕೆ ಹೋಗಿ ಯಾರೆಂಬುದಾಗಿ ವಿಚಾರಿಸೋಣ. ಅಣ್ಣ, ಈ ಪಕ್ಷಿಯು ಮಾತೆಯವರನ್ನು ನುಂಗಿರಬಹುದು. ಅಪ್ಪಣೆಯನ್ನು ಕೊಟ್ಟರೆ ಅದನ್ನು ಬೇಡ ಲಕ್ಷ್ಮಣ, ಬೇಡ. ರಾಮಚಂದ್ರ. ಆತನು ನನ್ನ ನಾಮಸ್ಮರಣೆ ಮಾಡುತ್ತಿರುವನು. ಬಾ ಸಮೀಪಕ್ಕೆ ಹೋಗಿ ಯಾರೆಂಬುದು ವಿಚಾರಿಸೋಣ. ಅಯ್ಯ ರಾಮಚಂದ್ರ, ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ಋಷಿಕುಮಾರಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ನಾನು ದಶರಥ ಮಹಾರಾಜನ ಸುಪುತ್ರ ಶ್ರೀರಾಮಚಂದ್ರ. ರಾಮಚಂದ್ರ, ನಾನು ನಿಮ್ಮ ತಂದೆಯ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಆ ದಶಗಂಡ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಆಗಿದೆ.
ಆಗ ಸೀತಾ ಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರು ಎಂದು ಆಶೀರ್ವದಿಸಿದರು. ನನಗೆ ಬೇಗ ಮೋಕ್ಷವನ್ನು ಕೊಡು ತಂದೆ, ನನಗೆ ಬೇಗ ಮೋಕ್ಷವನ್ನು ಕೊಡು. ವೀರ ಸ್ವರ್ಗವನ್ನು ಪಡೆ ವೀರವರ, ವೀರ ಸ್ವರ್ಗವನ್ನು ಪಡೆ ವೀರವರ. ಲಕ್ಷ್ಮಣ, ಅಣ್ಣ, ನೋಡಿದೆಯಾ, ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ಆತನ ಅಂತ್ಯಕ್ರಿಯೆಯನ್ನು ಮುಗಿಸಿ ನಂತರ ಮುಂದೆ ಹೋಗೋಣ. ಆಗಬಹುದು ಅಣ್ಣ. जानकी शुभ काये सीता लक्ष्मण ಅಣ್ಣ, प्रेम जाए सोममुखी सखिए जानकी शुभ जानकी सरस लीला तिगुरे कुंगार लहरे सरस लीला तिगुरे अनुपमा नीरे वनरु आलोचने लक्ष्मण अनुपमा वनरु आलोचने अनुपमा नीरे वनरु आलोचने
ಇಲ್ಲ ಲಕ್ಷ್ಮಣ, ಇಲ್ಲ. ಎಷ್ಟು ಹುಡುಕಿದರೂ ಜಾನಕಿಯು ಕಾಣುತ್ತಿಲ್ಲ. ಇನ್ನೆಲ್ಲರಸಲಿ ನನ್ನ ವೈದೇಹಿಯನ್ನ. ಅಣ್ಣ, ಶಾಂತರಾಗಿ ಶಾಂತರಾಗಿ ನಡೀರಿ. ಮುಂದೆ ಹೋಗಿ ಮಾತೆಯ ನೆಲೆಯನ್ನು ಕಾಣೋಣ. ಇನ್ನೆಲ್ಲಿ ದೊರಕುವಳು ನನ್ನ ಸೀತೆ? ಜಾನಕಿ ಕಂಡಿರೇ ತಾವರೆಯೇ ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೇ ಪಲ್ಲವಾದರೆಯ ನನ್ನ ಸೀತೆಯ ಕಂಡಿರೇ ಸೀತಾ 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 ಇಲ್ಲ ಲಕ್ಷ್ಮಣ, ಇಲ್ಲ. ಅಣ್ಣ, ಎಷ್ಟು ಹುಡುಕಿದರೂ ಜಾನಕಿಯು ಕಾಣುತ್ತಿಲ್ಲ. ಲಕ್ಷ್ಮಣ, ಅಣ್ಣ, 14 ವರ್ಷ ವನವಾಸ ಮುಗಿಸಿಕೊಂಡು ನಾವು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ವಶಿಷ್ಠರು, ಮಾತೆಯವರು ರಾಮ ರಾಮ ಸೀತೆಯಲ್ಲಿ, ಜನಕ ಸುತೆಯಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ ಸಹೋದರ? ಏನೆಂದು ಉತ್ತರಿಸಲಿ? ಇಲ್ಲ ಇಲ್ಲ, ಈ ಅಪಮಾನವನ್ನು ನಾನು ತಾಳಲಾರೆ. ಅದು ಅಲ್ಲಿ ಕಾಣುತ್ತಿರುವ ಪರತಂದು ಹುರುಳಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಅಣ್ಣ, ಅಣ್ಣ, ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಡೆ, ನಾನು ನಿನ್ನನ್ನೇ ಹಿಂಬಾಲಿಸುವನು. ಓ ಆಂಜನೇಯ, ಬೇಗ ಬಾ, ಬೇಗ ಬಾ. ಬಂದೆ ಬಂದೆ ಬಂದೆ. ಅದು ಅಲ್ಲಿ ನೋಡು, ಇರುವ ಋಷಿಕುಮಾರರು ಕಬಂಧನೆಂಬ ರಾಕ್ಷಸನನ್ನು ಪರ್ವತವೆಂದು ಭ್ರಾಂತಿಯಿಂದ ತಿರುವರು. ಬೇಡವೆಂದು ಹೇಳಿ ಜಾಗ್ರತೆಯಾಗಿ ಕರೆದುಕೊಂಡು ಬಾ. ಹಾಗೆ ಆಗಲಿ. ಓ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ. ಕದಂಬನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹತ್ತಬೇಡಿ, ಹಿಂತಿರುಗಿ ಹಿಂತಿರುಗಿ. ಲಕ್ಷ್ಮಣ, ಅಣ್ಣ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವಂತೆ. ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸು, ಇಬ್ಬರು ಸೇರಿ ಸೀಳಿ ಹಾಕೋಣ. ಲಕ್ಷ್ಮಣ, ಅಣ್ಣ, ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿಗೆ ಒಂದು ವಿಧವಾದ ಶಾಂತಿ ಸಮಾಧಾನಗೊಳಿಸಿತು. ಆದ ಕಾರಣ ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಮಿಸಿಕೊಂಡು ನಂತರ ಮುಂದೆ ಹೋಗೋಣ. ಅಣ್ಣ, ನೊಂದು ಬೆಂದಿರುವ ತಮ್ಮ ಮನಸ್ಸಿಗೆ ಇಲ್ಲಿ ಸಂತೋಷ ನೆಮ್ಮದಿ ಸಿಕ್ಕುವುದಾದರೆ ಹಾಗೇ ಆಗಲಿ ಅಣ್ಣ.